ಸರ್ 2011ಗೆ ಹೋಗ್ತೀನಿ. ಅವತ್ತು ವಿಜಯಲಕ್ಷ್ಮಿ ಅವ್ರ ವಿಚಾರವಾಗಿ ದರ್ಶನ್ ಅವರು ಅರೆಸ್ಟ್ ಆದಾಗ ನೀವೆಲ್ಲರೂ ಸ್ಟೇಷನ್ ಮುಂದೆ ಇದ್ರಿ. ಇಡೀ ಕನ್ನಡ ಚಿತ್ರರಂಗ ಇತ್ತು, ಕುಟುಂಬ ಇತ್ತು, ಎಲ್ಲರೂ ಇದ್ದರು. ಆದರೆ ಇವತ್ತು ದರ್ಶನ್ ಅವ್ರ ಜೊತೆ ಯಾರೂ ಕೂಡ ಇಲ್ಲ, ಕುಟುಂಬವೂ ಇಲ್ಲ, ತಮ್ಮ ಇಲ್ಲ, ತಾಯಿ ಇಲ್ಲ, ಯಾರೂ ಬಂದಿಲ್ಲ. ಈಗಷ್ಟೇ ವಿಜಯಲಕ್ಷ್ಮಿ ಅವ್ರು ಬಂದಿರೋವಂಥದ್ದು ಸ್ಟೇಷನ್ಗೆ, ಅದು ದರ್ಶನ್ ಅವ್ರನ್ನ ನೋಡಬೇಕು ಅಂತ ಬಂದಿರೋದಲ್ಲ, ಅವರು ವಿಚಾರಣೆಗೋಸ್ಕರ ಪೊಲೀಸ್ ಅವರು ಕರೆದಿರೋದಕ್ಕೆ ಅವರು ಬಂದಿರೋವಂಥದ್ದು. ಎಲ್ಲೋ ಒಂದು ಕಡೆ ದರ್ಶನ್ ಅವರು ನಿರ್ಧಾರಗಳನ್ನ ತಗೊಳ್ಳೋದ್ರಲ್ಲಿ, ಜೊತೆಗೆ ತನ್ನವ್ರು ಯಾರು ಅಂತ ಗುರುತಿಸೋದ್ರಲ್ಲಿ ಎಡವುದ್ರ ಅಂತ ಅನಿಸುತ್ತಾ ನಿಮಗೆ? ಫ್ಯಾಮಿಲಿ ಮ್ಯಾಟ್ರ್ ಅಂತ ಬರೋದಾದರೆ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ನಮ್ಮ ಫ್ಯಾಮ್ಲಿವರೆಗೂ ನಾವು ಹೋಗೋದು ಇಲ್ಲ. ನಮ್ದು ಏನು ಪ್ರೊಫೆಷನ್ನು, ಕತೆ, ಅಲ್ಲಿ ಬಿರಿಯಾನಿ ಚೆನ್ನಾಗಿದೆ, ಇಲ್ಲಿ ಕಾಲು ಸೂಪ್ ಚೆನ್ನಾಗಿದೆ, ಅದು ಇದು ಅಷ್ಟೇ ಮಾತಾಡ್ತೀವಿ ಹೊರತು ಇವತ್ತರೆಗೂ ನಾನು ಅವ್ರ ಫ್ಯಾಮಿಲಿ ವಿಷಯ ನಾನು ಮಾತಾಡಿಲ್ಲ. ಬೇಡ, ನಮ್ಗೆ ಬೇಡದಿರೋ ವಿಷಯ ಅದು. ಅವ್ರು ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡ, ನಾವು ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡಿಲ್ಲ. ಸೊ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಬಟ್ ಸಾರಥಿ ಟೈಮಲ್ಲಿ ಇಡೀ ಎಲ್ಲರೂ ಗೊತ್ತು ಏನಾಯಿತು ಅನ್ನೋದು. ಆ ಟೈಮಲ್ಲಿ ನಾವು ಹೋಗಿದ್ವಿ, ಸುಳ್ಳು ಹೇಳಬಾರ್ದು. ನಾನು ಅವ್ರನ್ನ ಅರೆಸ್ಟ್ ಆದಾಗ ನಾವು ಚೇಸ್ ಮಾಡಿದ್ವಿ, ಹಿಂದ್ಗಡೆ ಇದ್ವಿ, ಎಲ್ಲ ಮಾಡಿದ್ವಿ. ಆಮೇಲೆ ಫ್ಯಾಮಿಲಿ ಪ್ರಾಬ್ಲಮ್ ಅಂತ ಗೊತ್ತಾಯ್ತು. ಹೀಗಾಗಿ ನಾವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಹಿಂದೆ ಬಂದುಬಿಟ್ವಿ. ನಾವು ಅದಾದಮೇಲೆ ಜೈಲ್ಗೆ ಹೋಯ್ತು, ಏನಾಯಿತು ನಿಮಗೆಲ್ಲ ಗೊತ್ತು. ಅದಾದ ನಂತರ ಅವ್ರ ಫ್ಯಾಮಿಲಿ ಡಿಸ್ಪ್ಯೂಟ್ ಏನಾಯಿತೋ ಗೊತ್ತಿಲ್ಲ. ಆಮೇಲೆ ಏನೇ ಆದ್ರೂ ಒಂದು ಫ್ಯಾಮ್ಲಿ ಅಂತ ಇದ್ದರೆ ಒಂದು ಕಂಟ್ರೋಲ್ ಇರ್ತೀವಿ. ಟು ಬಿ ಫ್ರಾಂಕ್, ನಾನು ಫ್ಯಾಮ್ಲಿ ಮ್ಯಾನ್, ನಾನು ಫಾದರ್ ಆಲ್ಸೋ. ಸೊ ಒಂದು ಕಂಟ್ರೋಲ್ ಅಂತ ಒಂದು ಇರ್ತದೆ. ನಮ್ಮದೇ ನಡೀತಾ ಇದ್ರೂ ಚಿಂತೆ ಇಲ್ಲ, ಒಂದು ಕಂಟ್ರೋಲ್ ಅಂತ ಒಂದು ಇರ್ತದೆ, ಒಂದು ಸಾಫ್ಟ್ ಕಾರ್ನರ್ ಅಂತ ಇರ್ತದೆ. ದಟ್ ಈಸ್ ವಾಟ್ ಅ ಫ್ಯಾಮ್ಲಿ ಈಸ್. ಸೊ ಅದು ಅವ್ರಿಗೇನೋ ಪಾಪ ತೊಂದರೆ ಆಯಿತು. ಅದಾದ ನಂತರ ಈ ಫ್ರೆಂಡ್ ಸರ್ಕಲ್ಲು ತೊಂದರೆ ಆಯಿತು. ಸೊ ಒಬ್ಬ ಮನುಷ್ಯನಿಗೆ ತಾನು ತಪ್ಪು ಮಾಡಿದ್ರೂ ಒಬ್ಬ ತಿದ್ದೋರು ಯಾರೋ ಬೇಕು. ಫ್ರೆಂಡ್ಶಿಪ್ ಆ್ಯಕ್ಚುಲಿ ಹೇಳ್ತೀನಿ, ಫ್ರೆಂಡ್ಸನ್ನೇ ಬರೋದು. ನೀನೇ ತಪ್ಪು ಮಾಡಿ ಏನೋ ಮಾಡ್ತಿದ್ಯಾ, ಹಂಗಲ್ಲ ಕಣ, ಹಿಂಗೆ ಆ ಪ್ರೀತಿ ಇರುತ್ತೆ, ಅದು ತಿದ್ದೋದ್ರಲ್ಲೂ ಪ್ರೀತಿ ಇರುತ್ತೆ. ಅದೆಲ್ಲ ಇವ್ರು ಕಳ್ಕೊಂಡ್ರು ಅಂತ ನನಗನ್ಸುತ್ತೆ. ಇವ್ರು ಏನು ಮಾಡಿದ್ದು ಅದು ಸರಿ ಅಂತ ಅಂದ್ಕೊಂಬಂದ್ರು, ಅಥವಾ ಜೈ 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 ಅಂದ್ಕೊಂಬಂದ್ರು, ಏನಾಯಿತೋ ಗೊತ್ತಿಲ್ಲ. ಬಟ್ ನಾವಿರೋ ಟೈಮಲ್ಲಂತೂ ಇದು ಇರಲಿಲ್ಲ. ನಾನು ಕುರುಕ್ಷೇತ್ರ ಆದಮೇಲೆ ಕಾಟೇರ ಆಗೋವರೆಗೂ ಅವ್ರ ಜೊತೆ ಇದ್ದೇ ಇಲ್ಲ ಅಂತಲ್ಲ. ಬಟ್ ಪ್ರೊಫೆಷನ್ ವೈಸ್ ಏನಾಗಬೇಕು, ನಮ್ಮ ಶೂಟಿಂಗು ಮತ್ತೊಂದು ಮಾಡ್ಕೊಂಡೇ ಹೊರ್ತು ಅವ್ರದ್ದು ಇನ್ನೊಂದು ಏನೋ ಮುಖ ಈಕ ಅಂತ ಏನೋ ಹೇಳ್ತಾರೆ, ಅದು ನಮ್ಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿದ್ದು ಒಂದೇ ಮುಖದ ನಾವು ಫ್ರೆಂಡ್ಶಿಪ್ ಮಾಡ್ತಾಯಿದ್ವಿ, ಒಂದೇ ಮುಖದ ನೋಡ್ಕೊಂಡು ಬರ್ತಾಯಿದ್ವಿ. ಇರ್ಬೋದು, ಯಾರು ಅಷ್ಟೇ. ಈಗ ನನಗೆ ಯಾರು ಕೆಟ್ಟದ್ದು ಮಾಡಿದ್ರೆ ನಾನು ಒಳ್ಳೇದು ಮಾಡ್ತೀನಾ? ಡೆಫಿನೆಟ್ಲಿ ನಾನು ರೈಸ್ ಆಗ್ತೀನಿ. ವುಮೆನ್ ಗುಣ ಅದು, ಏನು ಮಾಡೋಕ್ಕಾಗಲ್ಲ. ಬಟ್ ಈ ರೀತಿ ಹೋಗೋದು ತಪ್ಪು. ಯಾರೇ ಆಗಲಿ ತಪ್ಪೇ. ಇಂಥ ಚಿತ್ರಹಿಂಸೆ ಕೊಟ್ಟು ಸಾಯಿಸೋದು ಯಾರಿಗೂ ಅಧಿಕಾರ ಇಲ್ಲ. ಅದು ಯಾರೇ ಮಾಡಿದ್ರೆ ಅದು ಕಠಿಣ ಶಿಕ್ಷೆ ಆಗಲೇಬೇಕು. ಅದ್ರ ಪರ ನಾನು ಇದ್ದೀನಿ. ಬಟ್ ಅಟ್ ದ ಸೇಮ್ ಟೈಮ್ ಒಬ್ಬ ಸ್ನೇಹಿತ ಇಷ್ಟು ಜನ ಸಹಾಯ ಮಾಡಿದ್ದಾನೆ, ಸೂಪರ್ ಸ್ಟಾರು. ಆಮೇಲೆ ಎಷ್ಟು ಕುಟುಂಬಗಳಿಗೂ ನಂಬ್ಕೊಂಡಿದೆ, ಕನ್ನಡ ಚಿತ್ರರಂಗ ನಂಬ್ಕೊಂಡಿದೆ. ಇಂಥ ದೊಡ್ಡ ಸ್ಟಾರ್ಗಳು ಸಿನಿಮಾ ಥಿಯೇಟ್ರಿಗೆ ಬರಲ್ಲ, ಥಿಯೇಟ್ರ್ ಹೊಡೆದಾಕ್ತಾರೆ, ಥಿಯೇಟ್ರಿಗೆ ಫೀಡ್ ಆಗೋಲ್ಲ. ನಮ್ಮಂಥ ಕಲಾವಿದರು, ನಮಗೂ ಶೂಟಿಂಗ್ ಕೆಲಸ ಇಲ್ಲ, ನಮ್ಮ ಸಂಸಾರ ಏನು. ಸೊ ಇದೊಂದು ಚೈನ್ ಲಿಂಕು. ಎಲ್ಲನೂ ಅಷ್ಟೇ, ಸಿನಿಮಾಗೆ ಯಾರು ಕೆಲಸ ಮಾಡ್ತಾರೆ, ಮಾಧ್ಯಮದಿಂದ ಹಿಡಿದು ಪ್ರೊಡಕ್ಷನ್ ಬಾಯವರೆಗೂ ಎಲ್ಲನೂ ಒಂದು ಇಂಡಸ್ಟ್ರಿನೇ. ಒಬ್ಬಂಗೆ ಏಟ್ ಬಿತ್ತು ಅಂದರೆ ಎಲ್ಲರಿಗೂ ಏಟ್ ಬಿಡುತ್ತೆ. ಸೊ ಈಗ ಏಟ್ ಬಿದ್ದಿದೆ. ಅದನ್ನು ಹೆಂಗೆ ಆಚೆ ಬರಬೇಕು, ಗುಣಮುಕ್ತ ಅಂದರೆ ಕೇಸೆಲ್ಲ ಮುಗಿಸ್ಕೊಂಡು ಆಚೆ ಬರಲಿ ಅಂತ ನಾವು ಆಶಿಸ್ತೀವಿ. ಅಟ್ ದ ಸೇಮ್ ಟೈಮ್ ರೇಣುಕಾ ಸ್ವಾಮಿಯವ್ರಿಗೂ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು. ಅವ್ರ ಕುಟುಂಬಕ್ಕೂ ಒಂದು ಸ್ಥೈರ್ಯ ಕೊಡಬೇಕು, ಒಂದು ಏನೋ ಒಂದು ಆಧಾರ ಆಗಬೇಕು. ಯಾಕಂದರೆ ಅವ್ರ ಹುಟ್ಟೋ ಮಗುಗೂ ಅವ್ನಿಗೊಂದು ಅದು ಎಕ್ಸ್ಪೆನ್ಸು ಅವು ಎಲ್ಲ ನೋಡ್ಕೋಬೇಕು. ಆ್ಯಂಡ್ ನನಗೆ ಗೊತ್ತಿರೋಂಗೆ ದರ್ಶನ್ ಅವ್ರು ಯಾರಿಗೂ ಹೆಲ್ಪ್ ಮಾಡಿದ್ದಾರೆ, ಇವ್ರಿಗೆ ಮಾಡದೇ ಇರ್ತಾರೆ. ಅಂದರೆ ಆಗಿದ್ದರೆ ಹೇಳ್ತಾ ಇರೋದು ನಾನು. ಇವರು ಆಗದೇ ಇರಲಿ, ಏನೇ ಆದರೂ ಅವ್ರಿಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ದರ್ಶನ್ ಒಬ್ಬರೇ ಅಲ್ಲ, ಎಲ್ಲರೂ ಕರ್ನಾಟಕದ ಇಡೀ ಜನತೆ. ಯಾಕಂದರೆ ಎಲ್ಲರಿಗೂ ಅನುಕಂಪ ಇದೆ. ಅದು ಆಗಬಾರ್ದಾಗಿತ್ತು, ಆಗಿದೆ. ಕೋರ್ಟ್ ಇತ್ತು, ಏನಾಯಿತು, ಕಂಪ್ಲೇಂಟ್ ಕೊಟ್ಟರೆ ಮುಗಿದೋಗಿರೋದು. ಅದು ಮೀರಿ ಅಲ್ಲಿಗೆ ಹೋಗಿದೆ. ಬಟ್ ಆಚೆ ಬಂದಮೇಲೆ ಅವ್ರು ಸಹಾಯ ಮಾಡೇ ಮಾಡ್ತಾರೆ. ನಾವು ಹಿಂದೆ ಅವ್ರು ನಿಲ್ತೀವಿ. ಈ ಕೇಸಿಂದ ಆಚೆ ಬರಲಿ ಅಂತ ನಾನಂತೂ ಆಶಿಸ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ಮತ್ತೆ ರಿಪೀಟ್ ಮಾಡ್ತೀನಿ, ಆ ಫ್ಯಾಮ್ಲಿಗೂ ಒಂದು ನ್ಯಾಯ ಸಿಗಲಿ ಅನ್ನೋದು ನನ್ನ ಆಸೆ. ಸರ್, ಈಗ ದರ್ಶನ್ ಅವರ ಲೈಫ್ಗೆ ವಿಜಯಲಕ್ಷ್ಮಿ ಆಗಿ ಬಂದಿದ್ದು ಅವ್ರ ವೈಫ್ ವಿಜಯಲಕ್ಷ್ಮಿ ಅವರು. ಇವತ್ತಿಗೂ ಕೂಡ ಅವ್ರ ಬೆನ್ನೆಲುಬಾಗಿ ನಿಂತಿರೋದು ಅವರೊಬ್ಬರೇ. ಲಾಯರ್ನ ನೋಡ್ತಿದ್ದಾರೆ, ಲಾಯರ್ಗೆ ಏನೇನು ಇದು ಮಾಡಬೇಕು ಅಂತ ಓಡಾಡ್ತಿದ್ದಾರೆ ಅವರು ಕೂಡ. ಜೊತೆಗೆ ಫ್ಯಾನ್ಸ್ ನಿಂತಿರುವಂಥದ್ದು, ಇಂಡಸ್ಟ್ರಿ ಮಂದಿ ಕೂಡ ನಿಂತ್ಕೊಂಡಿದ್ದಾರೆ. ಆದರೆ ಮಗ ಇವತ್ತಿಗೂ ಕೂಡ ನನ್ನ ತಂದೆನೇ ನನ್ನ ಹೀರೋ ಅಂತ ಹಾಕ್ಕೊಂಡು ಕಾಯ್ತಾ ಇದ್ದಾನೆ ಅಪ್ಪನಿಗೋಸ್ಕರ. ಇದನ್ನೆಲ್ಲ ನೋಡಿದಾಗ ದರ್ಶನ್ ಅವರು ಒಂದು ಹೊಸ ಬದಲಾವಣೆಯೊಂದಿಗೆ ಆಚೆ ಬರಬೇಕು ಅಂತ ಎಲ್ಲರ ನಿರೀಕ್ಷೆನೂ ಇದೆ. ಎಲ್ಲರಿಗೂ ಅವ್ರ ತಂದೆ ಹೀರೋನೇ.
ಏನು ಹೇಳ್ತಾರಲ್ಲ ಮೈ ಹೀರೋ ಇಸ್ ಮೈ ಫಾದರ್ ಅಂತ ಹೇಳ್ತಾರಲ್ಲ, ಇಟ್ ಇಸ್ ಕಾಮನ್, ತಾಯಿ ಮೊದಲನೇ ಗುರು. ಸೊ ಹೀಗೆ ಅದು ಇರೋದೇ ಗಾದೆ ಮಾತು, ಅದು ಸುಳ್ಳಲ್ಲ, ನಿಜಾನೇ ಅದು. ಬಿಟ್ಕೊಡೋದಿಲ್ಲ ಯಾರ್ಯಾರು ಬಿಟ್ಕೊಳ್ಳಿ, ಹೆತ್ತವ್ರಿಗೆ ಹೆಗ್ಣ ಮುದ್ದು ಅಂತಾರೆ ಗೊತ್ತಾ. ಸೊ ಹಾಗೆ ಎಲ್ಲ ಒಂದು ಕಡೆ ತಪ್ಪಾಗಿದೆ. ಅದು ಹೇಳ ಇನ್ವೆಸ್ಟಿಗೇಷನ್ ಆಗ್ತಿರೋದ್ರಿಂದ ಅದ್ರ ಬಗ್ಗೆ ನಾವು ಮಾತಾಡೋದು, ಅವರು ಮಾಡಿದಾರೋ ಇಲ್ವೋ, ಇವನ್ನ ಸಿಕ್ಸಿದಾರೋ ಮತ್ತೊಂದು ಅದು ಗೊತ್ತಿಲ್ಲ, ಅದು ತನಿಖೆಯಿಂದನೇ ಗೊತ್ತಾಗುತ್ತೆ. ಬಟ್ ಇಂಥದ್ದು ಆಗಬಾರ್ದಾಗಿತ್ತು, ಆಗಿದೆ. ನೀವೇನಾದರೂ ನೋಡಿದ್ದೀರಾ ಸರ್ ವಿಜಯಲಕ್ಷ್ಮಿ ಅವರು ಮತ್ತು ದರ್ಶನ್ ಅವರು ಹೇಗಿರ್ತಾ ಇದ್ರು? ಇಲ್ಲ, ನನಗೆ ಮೇಡಮ್ ಅವರು ನಂಗೆ ಅಷ್ಟು ಟಚ್ ಇಲ್ಲ. ನಾವು ಯೂಶ್ವಲಿ ಏನು ಮಾಡ್ತಿದ್ವಿ, ಶೂಟಿಂಗಿಂದ ಅಲ್ಲಿ ಹೋಗ್ತಿದ್ವಿ, ಮನೆಗೆ ಅಂತೂ ನಾವು ಹೋಗ್ತಿರಲಿಲ್ಲ. ಫ್ರ್ಯಾಂಕ್ಲಿ ನನಗೆ ಅವ್ರದ್ದು ಅಷ್ಟು ಟಚ್. ನಾನು ನಿಜವಲ್ಲ ಅವ್ರು ನೋಡಬೇಕು ಇದ್ದು ನೋಡಿ ಒಂದೇ ಒಂದ್ಸಲಿ ಅವ್ರು ನೋಡಿದ್ದು ಅಂತಂದರೆ, ಈಗ ಇನ್ನೂ ನೋಡಿಲ್ಲ ನಾನು ಅವ್ರನ್ನ. ಮೈಸೂರಲ್ಲಿ ಒಂದು ಗಜ ಶೂಟ್ ಮಾಡ್ಬೇಕಾದ್ರೆ ಆವಾಗ ಇಬ್ಬರು ಕಾರಲ್ಲಿ ಬಂದರು, ಕಾರಲ್ಲಿ ಕೂತ್ಕೊಂಡಿದ್ರು, ಅಲ್ಲೇ ಟೀ ಕುಡಿತಾಯಿದ್ರು. ಆವಾಗ ಬಂದು ಮಾತಾಡ್ಸ್ಕೊಂಡು ಹೋಗಿದ್ವು ನೆನ್ಪು ಬಿಟ್ಟರೆ ಇವತ್ತಿನವರೆಗೂ ನಾನು ಅವ್ರನ್ನ ನೋಡಿಲ್ಲ. ಅಂದರೆ ನಾವು ಹೋಗೋ ಜಾಗದಲ್ಲಿ ಅವ್ರು ಬರಲ್ಲ. ನಾವು ಹೋಗೋ ಜಾಗ ಅಂದರೆ ನಾವು ಅಲ್ಲಿ ಇಲ್ಲಿ ಫಾರ್ಮ್ ಹೌಸ್ಗೆ ಹೋಗಿರ್ತೀವಿ, ಮತ್ತೊಂದು ಹೋಗಿರ್ತೀವಿ ಹಿಂಗೆ. ಆಮೇಲೆ ಅವ್ರ ಮನೆಗೂ ನಾನು ಯಾರನ್ನ ಮನೆಗೆ ಹೋಗಿರ್ತೀನಿ, ಅಲ್ಲೇ ಇರೋದಿಲ್ಲ, ಅವ್ರು ಬೇರೆ ಅಪಾರ್ಟ್ಮೆಂಟಲ್ಲೆಲ್ಲ ಇದ್ದಾರೆ ಅಂತ. ಹೀಗಾಗಿ ಹೋಗೋ ಪರಿಸ್ಥಿತಿ ಬಂದಿಲ್ಲ. ಹೀಗಾಗಿ ಬಟ್ ಒಂದು ಯಾರೋ ಒಂದು ಕೇಳ್ಪಟ್ಟೆ, ಕಾಟೇರಲ್ಲಿ ಸಿನಿಮಾ ನೋಡಿದ್ಮೇಲೆ ಅವರು ಚೇತನ್ಗೆ ಹೇಳಿ ತುಂಬ ಚೆನ್ನಾಗಿ ಮಾಡಿದ್ದಾನೆ, ಯಾಕಂದ್ರೆ ಅವರೆಲ್ಲ ಸಿನಿಮಾ ನಾನು ನೋಡಿದಾರಲ್ಲ. ಸೊ ಈ ಸಿನಿಮಾದಲ್ಲಿ ಆ ಚಾಕ್ಲೇಟ್ ಬಾಯ್ ಇದ್ದವನು ಈಗ ಈ ಸಿನಿಮಾದಲ್ಲಿ ಗೆಟಪ್ಪು ಸಾಕಾಲ ಮಾಡೋದು, ಭಾಳ ಖುಷಿಪಟ್ಟರು ಅಂತ ಅದೊಂದು ಕೇಳ್ಪಟ್ಟೆ. ನಮ್ಮ ಡೈರೆಕ್ಟ್ರ್ ತರುಣ್ ಸುಧೀರ್ ಅವರು ಹೇಳಿದ್ರು, ಅವ್ರು ನಿಂಗೆ ವಿಶೇಷ ಹೇಳಿದಾರಪ್ಪ, ತುಂಬ ಚೆನ್ನಾಗಿ ಮಾಡಿದ್ರು, ಅಷ್ಟು ಖುಷಿ ಆಯ್ತು ನನಗೆ. ಸೊ ಅಷ್ಟೇ ಗೊತ್ತಿರೋದು ಬಿಟ್ಟರೆ ಅವ್ರ ಫ್ರೆಂಡು ನನಗೆ ಅದು ಗೊತ್ತಿಲ್ಲ. ನಮ್ಮ ಪ್ರೊಫೆಷನಲ್ ಏನಿದೆ ನಮ್ದು ಅಷ್ಟೇ ಗೊತ್ತು, ಅವ್ರ ಪರ್ಸನ್ ನನಗೆ ಗೊತ್ತಿಲ್ಲ.